ಪ್ರೊಫೆಸರ್ ಕೆ.ಎಸ್. ಭಗವಾನ್ ಹಿಂದೂ ವಿರೋಧಿ, ಧರ್ಮದ್ರೋಹಿ, ದೇಶದ್ರೋಹಿ, ನಮಕ್ ಹರಾಮ್ ಅನ್ನುವ ಈ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಇವತ್ತು ಹಿಂದೂಗಳು ನಾವು ರಾಮನ ಮೇಲೆ ಅತ್ಯಂತ ಪ್ರೀತಿ ನಂಬಿಕೆ ಇಟ್ಟಿದ್ದೀವಿ. ನೀವು ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಈ ರೀತಿಗೆ ಮಾತಾಡ್ತಿರಲ್ಲ, ನೀವೇನಾದರೂ ನಿಮ್ಮ ಅಪ್ಪಗೆ ಹುಟ್ಟಿದ್ದೀರಾ? ನಿಮ್ಮಂತ ನಮಕ್ ಹರಾಮರು ನಿಮ್ಮಂತ ಇವತ್ತು ಧರ್ಮಕ್ಕೆ ಬಹಳಷ್ಟು ಅಪಮಾನ ಮಾಡಿದ್ದಾರೆ. ಆದರೂ ಕೂಡ ಧರ್ಮ ಯಾವತ್ತೂ ಸೋತಿಲ್ಲ, ಧರ್ಮ ಯಾವತ್ತೂ ಸತ್ತಿಲ್ಲ. ನಮ್ಮ ಸಂವಿಧಾನದಲ್ಲಿ ಈ ರೀತಿಯಾಗಿ ಏನಾದರೂ ರಾಮನ ಬಗ್ಗೆ ಅವಹೇಳನ ಮಾಡಿದ್ದಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡ್ತಿದ್ದೀರಾ? ನಮ್ಮ ರಾಮನ ತಂಟೆಗೆ ಬಂದ್ರೆ ಮಗನೇ ನಿನ್ನ ನಾಲಿಗೆ ಇದ್ದು ಹೋಗುತ್ತೆ. ರಾಮ ದಶರಥ ಮಹಾರಾಜರಿಗೆ ಅಂದ್ರೆ ತಂದೆಗೆ ಹುಟ್ಟಿಲ್ಲ. ನೀನಾದ್ರೂ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಪ್ರೂವ್ ಮಾಡ್ಬೇಕು. ಭಾರತ ಅಂದ್ರೆ ಅದು ರಾಮನ ಶಕ್ತಿ ಹೇಗಿದೆ ಅಂದ್ರೆ ಇದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಸುಮಾರು 5,000 ವರ್ಷಗಳ ಹಿಂದೆ ರಾಮನ ಒಂದು ಮಂದಿರಕ್ಕಾಗಿ ಇವತ್ತು ಸಾಕಷ್ಟು ಜನ ಬಲಿದಾನಗಿದ್ದಾರೆ. ರಾಮ ಮಂದಿರ ಏಕೆ ಬೇಕಂತೇಳಿ ಅದು ಕೂಡ ಪ್ರಶ್ನೆ ಮಾಡಿದ್ದಾನೆ. ಇಂತಹ ನಮಕ್ ಹರಾಮ್, ದೇಶದ್ರೋಹಿಗಳು, ಧರ್ಮದ್ರೋಹಿಗಳಿಗೆ ಇದು ಧಿಕ್ಕಾರಕೋಬೇಕು. ಪ್ರತಿಯೊಬ್ಬರು ಇದನ್ನು ಖಂಡಿಸಬೇಕು. ನಾನು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಸಾಹಿತಿ, ಚಿಂತಕ, ಇನ್ನೇನೋ ಕರೀತಾರೆ ಅವನಿಗೆ, ಪ್ರೊಫೆಸರ್ ಕೆ.ಎಸ್. ಭಗವಾನ್. ಹೌದು, ಪ್ರೊಫೆಸರ್ ಕೆ.ಎಸ್. ಭಗವಾನ್ ಏನಂತಾನಂದ್ರೆ, ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ. ರಾಮ ದಶರಥ ಮಹಾರಾಜರಿಗೆ ಅಂದ್ರೆ ತಂದೆಗೆ ಹುಟ್ಟಿಲ್ಲ, ಪಾಂಡವರು ಅವರ ಅಪ್ಪಂದಿರಿಗೆ ಹುಟ್ಟಿಲ್ಲ, ಪಾಂಡವರು ದೇವರಿಗೆ ಹುಟ್ಟಿದ್ದಾರೆ. ಮತ್ತು ರಾಮ ಏನ್ ಮಾಡ್ತಿದ್ದಂದ್ರೆ, ರಾಮ ಒಬ್ಬ ವ್ಯಭಿಚಾರಿ. ರಾಮ ಹಗಲು ಹೊತ್ತಿನಲ್ಲಿ ಪುರೋಹಿತ ಕೆಲಸ ಮಾಡ್ತಿದ್ದ. ರಾತ್ರಿ ಆದ ತಕ್ಷಣವೇ ಆ ಅರಮನೆಯಲ್ಲಿರುವಂತ ಹುಡುಗಿಯರನ್ನ ಜೊತೆ ಕುಡಿತದ ಚಟ ಇತ್ತು ರಾಮನಿಗೆ ಅಂತೇಳಿ. ಈ ರೀತಿಯಾಗಿ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಹಿಂದೂ ವಿರೋಧಿ, ಧರ್ಮದ್ರೋಹಿ, ದೇಶದ್ರೋಹಿ, ನಮಕ್ ಹರಾಮ್ ಅನ್ನುವ ಈ ಗಾಂಡು ಪ್ರೊಫೆಸರ್ ಕೆ.ಎಸ್. ಭಗವಾನ್. ನಾನು ನೇರವಾಗಿ ಇವತ್ತು ಹೇಳ್ತಾ ಇದ್ದೀನಿ, ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರೇ, ನಿಮಗೆ ನೇರವಾಗಿ ನಾನು ಎಚ್ಚರಿಕೆ ಹೇಳ್ತೀನಿ. ಇವತ್ತು ರಾಮ ಹಿಂದೂಗಳ ಆರಾಧ್ಯ ದೈವ. ಇವತ್ತು ಹಿಂದೂಗಳು ನಾವು ರಾಮನ ಮೇಲೆ ಅತ್ಯಂತ ಪ್ರೀತಿ ನಂಬಿಕೆ ಇಟ್ಟಿದ್ದೀವಿ. ಇಂತಹ ನಮ್ಮನ್ನ ನಾವು ಪೂಜೆ ಮಾಡುವಂತ ನಮ್ಮ ದೇವರಿಗೆ ಈ ರೀತಿಯಾಗಿ ನೀವು ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಈ ರೀತಿಗೆ ಮಾತಾಡ್ತಿರಲ್ಲ, ನೀವೇನಾದರೂ ನಿಮ್ಮ ಅಪ್ಪಗೆ ಹುಟ್ಟಿದ್ದೀರಾ? ಇದು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನೀವು ರಾಮನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ, ಮೊದಲು ನೀವು ಯಾರಿಗೆ ಹುಟ್ಟಿರಾ? ನೀವು ನಿಮ್ಮ ಅಪ್ಪನಿಗೆ ಏನಾದರೂ ನಿಜವಾಗ್ಲೂ ಹುಟ್ಟಿದ್ರೆ ನೀವು ರಾಮನ ಬಗ್ಗೆ ಮಾತಾಡಲ್ಲ. ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರ ಮೇಲೆ ನಿಮಗೆ ಬಹಳಷ್ಟು ಜನ ಗೌರವ ಕೊಡ್ತಾರೆ. ಆ ಗೌರವ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವಿಂತ ಈ ತರ ಎಲ್ಲ ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ದಾಳಿಗಳು, ದಬ್ಬಾಳಿಕೆಗಳು ಸಾಕಷ್ಟಾಗಿದ್ದಾವೆ. ನಿಮ್ಮಂತ ನಮಕ್ ಹರಾಮರು, ನಿಮ್ಮಂತ ಗಾಂಡುಗಳು ಇವತ್ತು ಧರ್ಮಕ್ಕೆ ಬಹಳಷ್ಟು ಅಪಮಾನ ಮಾಡಿದ್ದಾರೆ. ಆದ್ರೂ ಕೂಡ ಧರ್ಮ ಯಾವತ್ತೂ ಸೋತಿಲ್ಲ, ಧರ್ಮ ಯಾವತ್ತೂ ಸತ್ತಿಲ್ಲ. ನಾವು ಹಿಂದೂಗಳು ನಾವು ರಾಮನನ್ನ ಪೂಜನೆ ಮಾಡ್ತೀವಿ, ನಾವು ರಾಮನ ಭಜನೆ ಮಾಡ್ತೀವಿ. ನಮ್ಮ ದೇವರಾದಂತ ರಾಮನ ಬಗ್ಗೆ ಈ ರೀತಿಯಾಗಿ ಕೆಟ್ಟ ಮಾತಾಡೋದಕ್ಕೆ ನಿಮಗೆ ಯಾವ ನಮ್ಮ ದೇಶದ ಕಾನೂನಲ್ಲಿ ಇದೆ ಹೇಳಿ? ರಾಮನಿಗೆ ಬೈರಿ, ರಾಮ ವ್ಯಭಿಚಾರಿ, ರಾಮ ಒಬ್ಬ ಕುಡುಕ, ರಾಮ ಒಬ್ಬ ನಪುಂಸಕ, ಈ ರೀತಿಯೆಲ್ಲ ನೀವು ಮಾತಾಡಿದರೆ ಕೆಲವು ಜನಗಳಿದೆ. ರಾಮಾಯಣದಲ್ಲಿ ಹೇಳ್ತಾನೆ ಮುಂದೆ, ರಾಮಾಯಣದಲ್ಲಿ ರಾಮ ದಶರಥನಿಗೆ ಹುಟ್ಟಿಲ್ಲ. ಇದೇನಾದ್ರೂ ಭಾರತದ ಸಂವಿಧಾನದಲ್ಲಿ ಏನಾದ್ರೂ ಇದೆನಾ? ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಇಂಥ ಮಹಾನ್ ವ್ಯಕ್ತಿ ಬರೆದಂತ ಸಂವಿಧಾನದಲ್ಲಿ ನಾವು ಎಲ್ಲ ಜನರನ್ನ ಒಪ್ಕೊಂಡಿವಿ. ಸಂವಿಧಾನಕ್ಕೆ ಪ್ರತಿಯೊಬ್ರು ಗೌರವಿಸಬೇಕು, ಪ್ರತಿಯೊಬ್ಬ ಜನರ ಭಾವನೆಗಳಿಗೆ ಗೌರವಿಸಬೇಕಂತ ಸಂವಿಧಾನ ಹೇಳುತ್ತೆ. ನಮ್ಮ ಸಂವಿಧಾನದಲ್ಲಿ ಈ ರೀತಿಯಾಗಿ ಏನಾದ್ರೂ ರಾಮನ ಬಗ್ಗೆ ಅವಹೇಳನ ಮಾಡಿದ್ದಾರ? ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರೇ, ನಿಮಗೆ ನೇರವಾಗಿ ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡ್ತಿದ್ದೀರಾ. ಭಾರತದ ಸಂವಿಧಾನದ ಪಿತಾಮಹ ಪ್ರತಿಯೊಬ್ಬ ಜಾತಿ, ಧರ್ಮ, ಜನಾಂಗಕ್ಕೆ ತಾವೆಲ್ಲ ಸಮಾನತೆ ಹಕ್ಕು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಧಿಕ್ಕರಿಸಿದಿರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ವಿರೋಧ ಮಾಡ್ತಿದ್ದೀರ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ, ಧರ್ಮಕ್ಕೆ ಅವಹೇಳನ ಮಾಡಬಾರದು ಅಂತೇಳಿ ತಮ್ಮ ಸಂವಿಧಾನದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ನೇರವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡಬೇಕು. ಪ್ರತಿಯೊಬ್ಬ ಜಾತಿ, ಜನಾಂಗ, ಧರ್ಮಕ್ಕೆ, ಪ್ರತಿಯೊಬ್ಬ ದೇವರಿಗೆ, ಪ್ರತಿಯೊಬ್ಬ ಪುರುಷನಿಗೆ ಕೂಡ ಮರ್ಯಾದೆ ಕೊಡಬೇಕಂತೇಳಿ ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನದ ಪುಸ್ತಕದಲ್ಲಿ ಇದನ್ನು ಅಳವಡಿಸಲಾಗಿದೆ. ಪ್ರತಿಯೊಂದು ಸೆಕ್ಷನ್ ಕೂಡ ಇದೆ.
ಯಾರಿಗೆ ಏನು ಮಾಡಿದ್ರು ಕೂಡ ಏನಾಗುತ್ತೆ ಅನ್ನೋದು ಕೂಡ ಪ್ರತಿಯೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ನಮ್ಮ ಕಾನೂನು ಅಡಿಯಲ್ಲಿದೆ. ಆ ಕಾನೂನಿಗೆ ತಾವು ಧಿಕ್ಕರಿಸಿದಾರೆ. ಅದಕ್ಕೆ ಪ್ರೊಫೆಸರ್ KS ಭಗವಾನ್ ಹೇಳ್ತೀನಿ, ನಿನಗೆ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ, ನಿನಗೇನಾದ್ರೂ ಚಟ ತಿಂಡಿ ಇತ್ತಪ್ಪ ಅಂದ್ರೆ ನಿನ್ನ ನಿನ್ನ ನೀ ಏನು ಪ್ರೀತಿ ಮಾಡ್ತಿಲ್ಲ ಬೇರೆ ದೇಶದವರಿಗೆ, ಅವ್ರಿಗೆ ಬೇಕಾದ್ರೆ ಧಿಕ್ಕರಿಸು, ಅವ್ರಿಗೆ ಬೇಕಾದ್ರೆ ಮಾತಾಡು. ಆದ್ರೆ ನಮ್ಮ ಹಿಂದೂಗಳ ದೈವ, ಹಿಂದೂಗಳ ರಾಮ, ನಮ್ಮ ರಾಮನ ತಂಟೆಗೆ ಬಂದ್ರೆ ಮಗನೇ ನಿನ್ನ ನಾಲಿಗೆ ಬಿದ್ದು ಹೋಗುತ್ತೆ. ನಾನು ನೇರವಾಗಿ ಹೇಳ್ತೀನಿ, ನೀನೇನಾದ್ರೂ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಪ್ರೂವ್ ಮಾಡ್ಬೇಕು. ನೀ ಯಾವುದೋ ಒಂದು ಪುಸ್ತಕ ತಂದು, ಯಾವುದೋ ಒಂದು ಪುಸ್ತಕ ವಿವರಣೆ ಮಾಡಿ, ಯಾವುದೋ ಒಂದು ಪುಸ್ತಕ ಬರೆದು, ತಿರುಚಿ ಪುಸ್ತಕ ಬರೆದು ಇವತ್ತು ಧರ್ಮಕ್ಕೆ ಅಪಮಾನ ಮಾಡ್ತಿದ್ಯಾ, ಧರ್ಮಕ್ಕೆ ಅವಹೇಳನ ಮಾಡ್ತಿದ್ಯಾ, ರಾಮನಿಗೆ ಅವಹೇಳನ ಮಾಡ್ತಿದ್ರೆ ಇಂತಹ ನಮಕ್ ಹರಾಮ್ ಗಾಂಡುಗಳು ಇವತ್ತು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಸಮಾಜದ ಬಾಂಧವರಲ್ಲಿ, ಯುವಕರಲ್ಲಿ, ರಾಮನ ಭಕ್ತಾದಿಗಳಲ್ಲಿ, ನಾನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ. ರಾಮ ಹಿಂದೂಗಳ ದೈವ. ಭಾರತ ಅಂದ್ರೆ ಅದು ರಾಮನ ಶಕ್ತಿ ಹೇಗಿದೆ ಅಂದ್ರೆ ಇದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಸುಮಾರು 5,000 ವರ್ಷಗಳ ಹಿಂದೆ ರಾಮನ ಒಂದು ಮಂದಿರಕ್ಕಾಗಿ ಇವತ್ತು ಸಾಕಷ್ಟು ಜನ ಬಲಿದಾನಗೈದಿದ್ದಾರೆ. ಸೊ ಅದನ್ನು ಕೂಡ ಈ ಭಗವಾನ್ ಏನವ ನಮಕ್ ಹರಾಮ್ ಗಾಂಡು ನನ್ನ ಮಗ ಈ ರೀತಿಯಾಗಿ ದೇವರಿಗೆ, ಧರ್ಮಕ್ಕೆ, ರಾಮನಿಗೆ ರಾಮ ಮಂದಿರ ಏಕೆ ಬೇಕಂತೇಳಿ ಅದು ಕೂಡ ಪ್ರಶ್ನೆ ಮಾಡಿದ್ದಾನೆ. ಸೊ ಅದಕ್ಕೆ ನಾನು ದಯವಿಟ್ಟು ನಾನೆಲ್ಲ ಹಿಂದೂ ದೇಶಭಕ್ತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ಇಂತಹ ನಮಕ್ ಹರಾಮ್ ದೇಶದ್ರೋಹಿಗಳು, ಧರ್ಮದ್ರೋಹಿಗಳಿಗೆ ಇದು ಧಿಕ್ಕಾರಕ್ಕೆ ಪ್ರತಿಯೊಬ್ಬರು ಇದನ್ನು ಖಂಡಿಸಬೇಕು. ನಾನು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ, ಹತ್ತಿರದ ನಿಮ್ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇರೋದಲ್ಲ, ಇಂಥ ಎಲ್ಲ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ತಾವ್ ಯಾರಿರ್ತೀರ ದಯವಿಟ್ಟು ರಾಮ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ, ಹತ್ತಿರದ ನಿಮಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕಾಗಲಿ ಅಂದ್ರೆ ಬಹುಶಃ ಇದು ಒಂದು ನಮ್ದು ಕೆಳಗಡೆ ಕಮೆಂಟ್ ನಲ್ಲಿ ಒಂದು ಡಿಸ್ಕ್ರಿಪ್ಷನ್ ದಲ್ಲಿ ನಾನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬಹುದು ಅನ್ನೋದು ಕೂಡ ನಿಮಗೆ ಪ್ರಾಂಪ್ಟ್ ಕಳಿಸ್ಕೊಟ್ಟಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ರಾಮ ಭಕ್ತರು ಈ ರಾಮ ವಿರೋಧಿ, ಧರ್ಮ ವಿರೋಧಿ ಆದಂತಹ KS ಭಗವಾನ್ ವಿರುದ್ಧ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಮಾಡಬೇಕು, ದೂರು ನೀಡಬೇಕಂತೇಳಿ ನನ್ನೆಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿಸ್ಕೊಳ್ತೀನಿ. ನಾನು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ಯಾವೊಬ್ಬ ಹಿಂದೂ ಕಾರ್ಯಕರ್ತ ಏನೋ ಮಾತಾಡದಂತೇಳಿ ತಕ್ಷಣವೇ ಇಮಿಡಿಯೇಟ್ಲಿ ಅವನ ಮೇಲೆ ಸುಮೋಟೋ ಕೇಸ್ ಹಾಕ್ತೀರಾ. ಈ ನಮಕ್ ಹರಾಮ್ ದೇಶದ್ರೋಹಿ ಪ್ರೊಫೆಸರ್ KS ಭಗವಾನ್ ವಿರುದ್ಧ ಯಾವ ಕೇಸ್ ಹಾಕಿರಾ ಅಂದ್ರೆ ಹಿಂದೂಗಳಿಗೆ ಒಂದು ಕಾನೂನು, ಹಿಂದೂ ಧರ್ಮಕ್ಕೆ ಬೈವರಿಗೆ ಮತ್ತೊಂದು ಕಾನೂನು ಈ ದೇಶದಲ್ಲಿ ಏನಾದ್ರೂ ಇದೆನಾ? ನಾನು ದೇಶಭಕ್ತ, ಧರ್ಮಭಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ. ನಾನು ಸಂವಿಧಾನದ ಪ್ರತಿಯೊಂದು ನಾನು ಗೌರವಿಸ್ತೀನಿ ಅಂದ್ರೆ ಪ್ರತಿಯೊಬ್ರು ಕೂಡ ಅದನ್ನ ಮನ್ನಣೆ ಮಾಡಬೇಕು. ಯಾವ ರೀತಿಯಾಗಿ ತಮ್ಮ ಹಕ್ಕನ್ನು ಮಂಡನೆ ಮಾಡಬೇಕು. ರಾಮ ನಮ್ಮ ದೇವರು. ಇಂಥ ರಾಮನಿಗೆ ನಾವು ಅವನ ಬಗ್ಗೆ ನಾವು ವಿಚಾರಗಳನ್ನ ಮಾತಾಡ್ತೀವಿ, ಹೇಳ್ತೀವಿ ಅಂದ್ರೆ ಅದು ಬಹುಶಃ ನಾವೆಲ್ಲ ಭಾರತದಲ್ಲಿ ಇದು ಕೂಡ ಪುಣ್ಯ. ಇಂಥ ಪುಣ್ಯದ ನಾಡಿನಲ್ಲಿ ಈ ನಮಕ್ ಹರಾಮುಗಳು, ಇವತ್ತು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಇವತ್ತು ಕೆಲಸಗಳು ತುಂಬಾ ನಡೀತಾ ಇದೆ. ಧರ್ಮದ ವಿರುದ್ಧ ಪ್ರಚಾರ ನಡೀತಾ ಇದೆ, ಅಪಪ್ರಚಾರ ನಡೀತಾ ಇದೆ. ಅದಕ್ಕೆ ನಾನು ಪ್ರತಿಯೊಬ್ಬ ಹಿಂದೂ ಸಮಾಜದ ಬಾಂಧವರಿಗೆ ವಿನಂತಿ ಮಾಡ್ತೀನಿ, ಇಂಥ ನಮಕ್ ಹರಾಮ್ ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು, ರಾಮ ವಿರೋಧಿಗಳಿಗೆ ಈ ವಿಡಿಯೋ ತಲುಪಬೇಕು. ಈ ವಿಡಿಯೋ ಪ್ರೊಫೆಸರ್ KS ಭಗವಾನ್ ಕೂಡ ತಲುಪಬೇಕಂದ್ರೆ ತಾವೆಲ್ಲ ಶೇರ್ ಮಾಡಬೇಕು. ಯಾರು ಧರ್ಮದ್ರೋಹಿಗಳಿದ್ದಾರೆ, ಯಾರು ರಾಮ ವಿರೋಧಿಗಳಿದ್ದಾರೆ, ನಿಮಗೆ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ, ಇವತ್ತು ರಾಮನಿಗೆ ಬೈದವರು ಉಳಿದಿಲ್ಲ, ಧರ್ಮಕ್ಕೆ ಬೈದವರು ಉಳಿದಿಲ್ಲ. ಇವತ್ತು ಧರ್ಮ ಯಾವತ್ತೂ ಕೂಡ ಸತ್ತಿಲ್ಲ, ಧರ್ಮ ಯಾವತ್ತೂ ಕೂಡ ಸಾಯೋದಿಲ್ಲ, ಧರ್ಮ ಯಾವತ್ತೂ ಕೂಡ ಅದು ಅಜರಾಮರ, ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅದು ಹಿಂದೂ ಧರ್ಮ ಇದ್ದೇ ಇರುತ್ತೆ, ಅದು ನಾಶ ಮಾಡೋಕ್ಕಾಗಲ್ಲ. ಇದು ಇನ್ಫಿನಿಟಿ, ಅನಂತ 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 ಕಣದಲ್ಲಿ ಇವತ್ತು ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳು ಇವತ್ತು ಭೂಮಿ ಮೇಲೆ ನೆಲೆ ನಿಂತಿವೆ. ಹಾಗಾಗಿ ಧರ್ಮಕ್ಕೆ ನೀವು ಏನು ಮಾಡಿದ್ರು ಕಿತ್ತೊಳಕ್ ಆಗಲ್ಲ. ನಮ್ಮ ರಾಮವು ಬೈದ್ರು ಕೂಡ ನಿಮಗೆ ಏನು ಅಲಕ್ಕಲ್ಲ. ಆದ್ರೆ ಇದು ಪ್ರತಿಯೊಬ್ಬ ರಾಮ ಭಕ್ತನ ಒಂದು ಆಕ್ರೋಶ ಇದೆ. ಈ ಆಕ್ರೋಶಕ್ಕೆ ನೀವು ಹೊಣೆ ಆಗ್ತೀರಾ. ಮುಂದಿನ ದಿನಗಳಲ್ಲಿ ಧರ್ಮಕ್ಕೆ ಮತ್ತು ರಾಮನಿಗೆ ವಿರೋಧ ಏನಾದರೂ ಮಾಡ್ತೀರಂದ್ರೆ ನಿಮ್ಗೆ ಎಚ್ಚರಿಕೆ ಆಗ್ಬೇಕು. ಈ ರೀತಿಯಾಗಿ ಕೆಲಸ ಆಗ್ಬಾರ್ದು, ಈ ರೀತಿ ಬೈಯುವಂತ ಕೆಲಸ ಆಗ್ಬಾರ್ದು. ಅಂದ್ರೆ ತಕ್ಷಣವೇ ಕರ್ನಾಟಕದ ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ಇಂಥ ನಮಕ್ ಹರಾಮ್ ದೇಶದ್ರೋಹಿ ಆದಂತ ಪ್ರೊಫೆಸರ್ KS ಭಗವಾನ್ ವಿರುದ್ಧ ಕೇಸ್ ಜಡಿಬೇಕು. ಜಡಿದು ಇವರಿಗೆ ಒಂದು ಜೈಲಿಗೆ ಕಳಿಸ್ಬೇಕಂತೇಳಿ ನಮ್ಮೆಲ್ಲ ರಾಮ ಭಕ್ತರ ಒಂದು ಆಕ್ರೋಶ ಇದೆ. ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತಾನೆ. ಜೈ ಶ್ರೀರಾಮ್.